ಮೈಸೂರು ಜಿಲ್ಲೆಯ ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಾಲಯದಲ್ಲಿ ಯುಗಾದಿ ಓಕುಳಿ ಉತ್ಸವ ಅದ್ಧೂರಿಯಾಗಿ ಆಚರಿಸಲಾಯಿತು. ಮೈಸೂರು ಜಿಲ್ಲೆಯ ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಾಲಯದಲ್ಲಿ ಯುಗಾದಿ ಓಕುಳಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು. ನಂಜನಗೂಡು ತಾಲೂಕು ಚಿಕ್ಕಯ್ಯನಚಿತ್ರ ಗ್ರಾಮದ ದೇವಾಲಯದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಮಾಡಿ ಕಪಿಲಾ ನದಿಯಲ್ಲಿ ಗಂಗಾ ಪೂಜೆ ನಡೆಸಿ ಕಳಸದಲ್ಲಿ ನೀರು ತುಂಬಿಕೊಂಡು ಹೆಣ್ಣು ಮಕ್ಕಳು ತಲೆ ಮೇಲೆ ಹೊತ್ತು ವಾದ್ಯಗೋಷ್ಠಿ ಮೂಲಕ ಮೆರವಣಿಗೆ ಮಾಡಲಾಯಿತು. ದೇವಾಲಯದ ಮುಂಭಾಗದಲ್ಲಿರುವ ಕೊಳದಲ್ಲಿ ಪೂಜೆ ಸಲ್ಲಿಸಿ ನಂತರ ಗಂಗೆಯನ್ನ ಕೊಳದಲ್ಲಿ ಹಾಕುವ ಮೂಲಕ ಓಕುಳಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವತಾ ಪ್ರಸನ್ನ ಮೂಲತಃ ಚಿಕ್ಕಯ್ಯನಚಿತ್ರ ಗ್ರಾಮದಲ್ಲಿ ಆದಿ ಪುರಾತನ ಕಾಲದಿಂದ ನೆಲೆ ನಿಂತಿರ್ತಕ್ಕಂತಹ ಶ್ರೀ ಪಾರ್ವತಿ ಸಮೇತ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಸಂತ ಮಾಧವ ಸ್ವಾಮಿ ವಸಂತೋತ್ಸವ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು. ಪ್ರಾತಃ ಕಾಲ ಅನ್ಯನ್ಯ ಋತ್ವಿಕ್ ವರ್ಗ ಸಹಾಯನ ಪಂಚಾಮೃತ ಪುರಸ್ಸರ ಏಕವಾರ ರುದ್ರಾಭಿಷೇಕ ಆಗಿರುತ್ತೆ. ಮತ್ತು ಬೆಳಿಗ್ಗೆ ಪ್ರಾಕಾರೋತ್ಸವ ಸಹಿತ ಬೆಳಿಗ್ಗೆ ಕೂಡ ಪಂಚಾಂಗ ಪೂಜೆ, ಪಂಚಾಂಗ ಶ್ರವಣ ಆಗುತ್ತೆ. ಯುಗಾದಿ ಹೊಸ ಸಂವತ್ಸರ ಮತ್ತು ಹೊಸ ವರ್ಷ ಆಗಿರೋದ್ರಿಂದ ಈ ನೂತನ ಸಂವತ್ಸರದಿಂದ ಹೊಸದಾಗಿ ಪಂಚಾಂಗಕ್ಕೆ ಪೂಜೆ ಮಾಡಿ ಎಲ್ಲ ಗ್ರಾಮ ನಿವಾಸಿಗಳ ಸಮ್ಮುಖದಲ್ಲಿ ಭಕ್ತಾದಿಗಳ ಪಂಚಾಂಗ ಪೂಜೆ, ಪಂಚಾಂಗ ಶ್ರವಣ ಮಾಡಿದ್ದೇವೆ. ಮತ್ತು ಈ ವರ್ಷ ಕೂಡ ಪ್ರತಿ ವರ್ಷದಂತೆ ವಸಂತೋತ್ಸವ ಪೂಜೆಯಾಗಿ ಕಪಿಲಾ ನದಿಯಲ್ಲಿ ಒಂದು ಸಂಕಲ್ಪ ಪುರಸ್ಸರವಾಗಿ ಸ್ನಾನವನ್ನು ಮಾಡಿ ಸಂಧ್ಯಾವಂದನಾದಿಗಳನ್ನು ಮುಗಿಸಿಕೊಂಡು ಅಲ್ಲಿ ಕನ್ಯಾ ಸುಮಂಗಲಿಯರ ಒಂದು ಸಮ್ಮುಖದಲ್ಲಿ ಎಲ್ಲ ಕನ್ಯಾ ಸುಮಂಗಲಿಯರನ್ನೆಲ್ಲ ಕರೆಸಿ 11 ಜನರ ಏಕಾದಶ ರುದ್ರರ ಒಂದು ಪುರಸ್ಸರವಾಗಿ ಗಂಗೆಗೆ ಪೂಜೆ ಮಾಡಿಕೊಂಡು ಗಂಗೆಯನ್ನು ಪೂಜೆನ ಮಡಿಹಾಸನಿಂದಾಗಿ ಮಕ್ಕಳ ವಾದ್ಯಗಳನ್ನೇ ನಮ್ಮ ಕಲ್ಯಾಣಿ ಹತ್ರ ತಗೊಂಡು ವಸಂತ ಮಾಧವ ಸ್ವಾಮಿ ಪೂಜೆ ಇದ್ದೀವಿ. ಕಲ್ಯಾಣಿ ಹತ್ರ ತಂದು ಕಲ್ಯಾಣಿ ಮಂಟಪಕ್ಕೆಲ್ಲ ಚಪ್ರ ಹಾಕಿ ಪೂಜೆ ಮಾಡಿ ವಿಶೇಷವಾಗಿ ನಮ್ಮ ಮುಂಗಡೆ ಇರ್ತಕ್ಕಂತಹ ಮಂಟಪದಲ್ಲಿ ಪಾರ್ಶ್ವದ ಪ್ರಸನ್ನ ನಂಜುಂಡೇಶ್ವರಿ ಪ್ರಾಕಾರೋತ್ಸವ ನಡೆಸಿ ಅಲ್ಲಿ ಉತ್ಸವವನ್ನೆಲ್ಲ ಮಾಡಿ ಈಗ ಬಲಿಪ್ರದಾನ ಮಾಡಿ ಕಲ್ಯಾಣೋತ್ಸವಕ್ಕೆ ಸಹಿತ ವಸಂತ ಮಾಧವ ಸ್ವಾಮಿ ಪೂಜೆಯನ್ನು ಮಾಡಲಾಗಿದೆ. ಈ ವಸಂತ ಮಾಧವ ಸ್ವಾಮಿ ಇವತ್ತು ಪ್ರತಿ ವರ್ಷ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋದಿಲ್ಲ. ಕಾಲಕ್ಕೆ ಮಳೆ ಬೆಳೆ ಗ್ರಾಮದಲ್ಲಿ ಸುವೃಷ್ಟಿಪೂರ್ವಕವಾದಂತಹ ಉತ್ತಮ ಬಾಂಧವ್ಯ ರುಚಿಯಾಗಿ ಸಕಲ ಜನರಿಗೂ ಸನ್ಮಾನಗಳೆಲ್ಲ ಉಂಟಾಗಿ ಅಂತೇಳಿ ಈ ಮೂಲಕ ನಾನು ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಗ್ರಾಮ ನಿವಾಸಿಗಳು, ಗ್ರಾಮದ ಮುಖಂಡರುಗಳಾದಂಥ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಜಗದೀಶ್ ಕುಮಾರ್ ಸಾಹೇಬರು ಸಹ ಪೂರ್ಣ ಸಹಕಾರವನ್ನು ಕೊಟ್ಟು ಇವತ್ತು ವರ್ಷ ಥರದ ಈ ವರ್ಷ ಕೂಡ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಆ ಮೂಲಕ ಎಲ್ಲರಿಗೂ ಧನ್ಯವಾದ ನೀಡುತ್ತಾ ಎಲ್ಲರಿಗೂ ನಂಜುಂಡೇಶ್ವರ ಒಳ್ಳೇದು ಮಾಡಿ ಅಂತ ಈ ಮೂಲಕ ಭಗವಂತನಿಗೆ ಪ್ರಾರ್ಥಿಸ್ತೀನಿ.